ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ತಮ್ಮನೇನಲ್ಲಿ ಆಲ್ರೆಡಿ ನೋಡಿದಾಗೆ ನಾನು ನಿಮಗೆ ಮೈಕ್ ಅನ್ನ ರೆಕಮೆಂಡ್ ಮಾಡ್ತೀನಿ. ನೀವೇನಾದ್ರೂ ಮೋಟೋ ಬ್ಲಾಗರ್ ಅಥವಾ ಬ್ಲಾಗರ್ ಆಗಿದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಮೈಕ್, ಒಂದು ಅಫೋರ್ಡೆಬಲ್ ರೇಂಜ್ ಅಲ್ಲಿ ಅಂತ ಒಂದು ಮೈಕ್ ಅನ್ನು ಹೇಳ್ತೇನೆ. ಸೊ ಅದರಲ್ಲಿ ನನ್ನ ಹತ್ರ ಈಗ 3 ಮೈಕ್ ಇದೆ. ಸೊ ಇದನ್ನು ನಾನು ಬ್ಲಾಗಿಂಗ್ ಯೂಸ್ ಮಾಡೋದಾಯ್ತಾ. ಇದು ಸ್ವಲ್ಪ ಬಜೆಟ್ಗಿಂತಾನೆ ಸ್ವಲ್ಪ ಮೇಲೆ ಇದೆ, ಒಂದು 10,000 ರೇಂಜ್ ಅಲ್ಲಿ ಇದೆ. ಸೊ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ನೀವು ಮೈಕ್ ಮೋಟೋ ಬ್ಲಾಗಿಂಗ್ ಯೂಸ್ ಮಾಡಬಹುದು ಅಂತ ಹೇಳ್ತೇನೆ. ಅದರ ಮೊದಲು ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಬನ್ನಿ. ಸೊ ನನ್ನ ಹತ್ರ ಈಗ 3 ಮೈಕ್ ಇದೆ ಆಯ್ತಾ. ಒಂದು ಬ್ರೇಡರ್, ಇದನ್ನ ನಾನು ಹೊಸತಾಗಿ ತಗೊಂಡಂತದ್ದು ಬ್ರೇಡರ್. ಹಾಗೇನೆ ಬೋಯದವರ ಮೈಕ್ ಕೂಡ ಇದೆ. ಸೊ ಬೋಯ, ಇದ್ರ ಬಗ್ಗೆ ಪ್ರೈಸ್ ಹೇಳ್ತೇನೆ. ಹಾಗೇನೆ ಇನ್ನೊಂದು ಮೌನ, ಇದನ್ನು ನಾನು ಲಾಂಗ್ ಟೈಮ್ ಯೂಸ್ ಮಾಡಿದ್ದೇನೆ ಆಯ್ತಾ. ಮೌನ AU400 ಅಂತ. ಸೊ ಇದು ನನಗೆ ತುಂಬಾನೇ ಖುಷಿ ಆಯ್ತು. ಬಟ್ ಈಗ ಹೊಸತಾಗಿ ತಗೊಂಡಂತಹ ಬ್ರೇಡರ್ ಮೈಕ್ ಏನಿದೆ ಇದು ಕೂಡ ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಬೈ ಮಾಡಿದಂತಹ ಮೈಕ್ ಇದು ಬೋಯ. ಸೊ ಬೋಯ ಆಯ್ತಾ. ಸೊ ಇದಕ್ಕೆ ನಾನು ತಗೊಳ್ಳುವಾಗ 400 to 600 ರುಪೀಸ್ ಇತ್ತು. ಬಟ್ ಈಗ ನಾನು ಇವತ್ತು ಬೆಳಿಗ್ಗೆ ಚೆಕ್ ಮಾಡಿದೆ. ಸೊ ಈಗ ಇದಕ್ಕೆ 1600 ತನಕ ಉಂಟು. ಸೊ ನೀವೇನಾದ್ರೂ ಸ್ಟಾರ್ಟಿಂಗ್ ಹೊಸ ಮೋಟೋ ಬ್ಲಾಗರ್ ಅಂತ ಆದ್ರೆ ಇದನ್ನ ನೀವು ಅವಾಯ್ಡ್ ಮಾಡೋದೇ ಒಳ್ಳೇದು. ಮತ್ತೆ ಇನ್ನೊಂದು ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದರ ವಾಯ್ಸ್ ಕ್ಲಾರಿಟಿ ಎಲ್ಲ ಸೂಪರ್ ಆಗಿ ಬರುತ್ತೆ. ಸೊ ನೀವು ಫಾಸ್ಟ್ ಹೋಗ್ತಾ ಇದ್ರು ಕೂಡ ಒಳ್ಳೆಯ ವಾಯ್ಸ್ ಕ್ಲಾರಿಟಿ ಬರ್ತದೆ. ಬಟ್ ನೀವೇನಾದ್ರೂ ಹೆಲ್ಮೆಟ್ ಒಳಗೆ ಹಾಕ್ತಿರಂತ ಆದ್ರೆ ತುಂಬಾನೇ ಕಷ್ಟ, ಯಾಕಂದ್ರೆ ಇಷ್ಟೊಂದು ದೊಡ್ಡ ವೈರ್ ಇದೆ. ಸೊ ಹಾಗಾಗಿ ಮೋಟೋ ಬ್ಲಾಗಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವೇನಾದ್ರೂ ಬ್ಲಾಗ್ ಮಾಡೋದಂತ ಆದ್ರೆ ಮಾಡ್ಬೋದು, ನಿಮ್ಮ ಬ್ಯಾಗ್ಗೆ ಹಾಕಿ ಆಮೇಲೆ ನೀವು ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಬಟ್ ಮೋಟೋ ಬ್ಲಾಗಿಂಗ್ ಮಾಡೋದಂತ ಆದ್ರೆ ತುಂಬಾನೇ ಕಷ್ಟ. ಹಾಗೇನೆ ಇಲ್ಲಿರುವಂತಹ ಈ ಒಂದು ಅಡಾಪ್ಟರ್ ಅಂತ ಏನ್ ಕರಿತೇವೆ ಅಥವಾ ರಿಸೀವರ್ ಅಂತ ಏನ್ ಹೇಳ್ತೇವೆ, ಇದು ನಮ್ಮ ಹೆಲ್ಮೆಟ್ ಒಳಗೆ ಹಾಕಿದ್ರೆ ಕಿವಿ ನೋವು ಬರ್ತದೆ, ಅಷ್ಟು ಹಾರ್ಡ್ ಇದೆ ಇದು ಮೆಟಲ್ ಇದು. ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೇನೆ. ಬಟ್ ನಿಮ್ಗೆ ಏನಾದ್ರು ಒಳ್ಳೆಯ ವಾಯ್ಸ್ ಕ್ಲಾರಿಟಿ ಬೇಕು, ಒಂದು ಒಳ್ಳೆಯ ಮೈಕ್ ಬೇಕಂತ ಆದ್ರೆ ಖಂಡಿತ ಇದನ್ನ ಯೂಸ್ ಮಾಡಬಹುದು. ಹಾಗೇನೆ ಅದಾದ್ಮೇಲೆ ನಾನು ಯೂಸ್ ಮಾಡಿದಂತಹ ಮೈಕ್ ಇದು ಮೌನ AU400 ಅಂತ ಇದೆ. ಸೊ ಇದನ್ನು ನಾನೀಗ ಯೂಸ್ ಮಾಡಿದ್ದೇನೆ ನೋಡಿ. ಸೊ ಇದ್ರೊಟ್ಟಿಗೆ ಈ ಮೈಕಿನ ಹೆಲ್ಮೆಟ್ ಈಗ ಆಲ್ರೆಡಿ ಹಾಕಿದ್ದೇನೆ. ಇದರೊಟ್ಟಿಗೆ ನಿಮ್ಗೆ ಈ ತರದ ಒಂದು ಎಕ್ಸ್ಟ್ರಾ ಕನೆಕ್ಟರ್ ಬೇಕೇ ಬೇಕು. ಒಂದು ವೇಳೆ ಈ ಕನೆಕ್ಟರ್ ಇಲ್ಲ ಅಂತ ಆದ್ರೆ ಮೋಟೋ ಬ್ಲಾಗಿಂಗ್ ವಾಯ್ಸ್ ಏನಿದೆ ಅದು ಕೇಳೋದಿಲ್ಲ. ಸೊ ಹಾಗಾಗಿ ಈ ತರ ಕನೆಕ್ಟರ್ ಬೇಕು. ಇದಕ್ಕೆ ಸಪರೇಟ್ ಆಗಿ ನೀವು ತಗೊಳ್ಳೋದಂತ ಆದ್ರೆ 300 ರುಪೀಸ್ ತನಕ ಇದೆ. ಸೊ ಮೊನ್ನೆ ನಾನು ರೈಡ್ ಹೋದಾಗ, ವಾಲ್ಪರೈ ರೈಡ್ ಹೋದಾಗ ಇದೇ ಹಾಳಾಗಿತ್ತು. ಸೊ ಹಾಗಾಗಿ ಯಾವ್ದು ವಾಯ್ಸ್ ಬರಲಿಲ್ಲ. ಬಟ್ ನೀವೇನಾದ್ರೂ ಒಂದು ಸ್ಟಾರ್ಟಿಂಗ್ ಹೊಸ ಮೋಟೋ ಬ್ಲಾಗರ್ ಅಂತ ಆದ್ರೆ ಮೌನ AU400 ಅನ್ನ ತಗೊಳ್ಬಹುದು. ಯಾಕೆಂದ್ರೆ ಇದು ನಿಮ್ಗೆ ಒಳ್ಳೆಯ ಪ್ರೈಸ್ ರೇಂಜ್ ಅಲ್ಲಿ ಕೂಡ ಬರ್ತದೆ 364. ಬಟ್ ಈಗ ನಿಮ್ಗೆ ಮೌನ AU400 ಜೊತೆ ಆ ತರ ಕನೆಕ್ಟರ್ ಕೂಡ ಒಟ್ಟಿಗೆ ಕೊಡ್ತಾ ಇದ್ದಾರೆ. ಬೆಸ್ಟ್ ಮೈಕ್ ನೋಡ್ತಾ ಇದ್ರೆ ಮೋಟೋ ಬ್ಲಾಗಿಂಗ್ಗೆ ಮೌನ AU400 ಬೆಸ್ಟ್ ಅಂತಾನೆ ಹೇಳ್ತೇನೆ. ಅದಾದ್ಮೇಲೆ ನಾನು ಹೊಸತಾಗಿ ತಗೊಂಡಂತಹ ಮೈಕ್ ಈ ಬ್ರೇಡರ್ ನವರ ಮೈಕ್. ಸೊ ಇದಕ್ಕೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಆಯ್ತಾ. ಸೊ ನೀವು ಮೌನ AU400 ಅನ್ನ ಒಂದು ತಗೊಳ್ಳುವಲ್ಲಿ ಇದನ್ನ 2 ತಗೊಳ್ಬಹುದು. ಹಾಗೇನೆ ಇದರ ರಿಸಲ್ಟ್ ಕೂಡ ಸೂಪರ್ ಆಗಿದೆ. ನಾನು ಜಸ್ಟ್ ಇವತ್ತೇ ಟೆಸ್ಟ್ ಮಾಡಿದ್ದೆ ಯಾವ ತರ ಆಗ್ಬೋದು, ಫಾಸ್ಟ್ ಹೋದಾಗ ಕರೆಕ್ಟ್ ಬರ್ತದ, ವಿಂಡ್ ನಾಯ್ಸ್ ಬರ್ತದ ಅಂತ. ಬಟ್ ಯಾವ್ದು ಬರ್ಲಿಲ್ಲ. ಸೊ ಇದೇ ವಿಡಿಯೋದ ಕೊನೆಯಲ್ಲಿ ನಾನು 3 ಮೈಕ್ ನ ಹೊರಗಡೆ ಟೆಸ್ಟ್ ಅನ್ನು ತೋರಿಸ್ತೇನೆ ಯಾವ ತರ ಇದೆ ಅಂತ. ಈ ಮೈಕ್ ಅನ್ನ ನೀವು ಒಂದನ್ನು ತಗೊಳ್ಳೋದಂತ ಆದ್ರೆ ನಿಮ್ಗೆ 190 ರುಪೀಸ್ಗೆ ಒಂದು ಮೈಕ್ ಸಿಗ್ತದೆ, ಈ ಬ್ರೇಡರ್ ಮೈಕ್. ಸೊ ಖಂಡಿತ ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಸೊ ಈ 3 ಮೈಕ್ ಅಲ್ಲಿ ನಾನು ಹೇಳೋದು ನಿಮ್ಗೆ ಏನಂದ್ರೆ, ಸೊ ಈ ಬೋಯ ಅಂತ ಆದ್ರೆ ನೀವು ಸ್ಟಾರ್ಟಿಂಗ್ ಹೊಸ ಮೋಟೋ ಬ್ಲಾಗರ್ ಅಂತ ಆದ್ರೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆಯ ಕಂಟೆಂಟ್ ಕೊಡ್ಬೇಕಂತ ಆದ್ರೆ, ಒಂದು ಒಳ್ಳೆಯ ವಾಯ್ಸ್ ಕ್ಲಾರಿಟಿ ಬೇಕಂತ ಆದ್ರೆ ಬೋಯವನ್ನ ಯೂಸ್ ಮಾಡಬಹುದು. ಬಟ್ ನಾನು ಆಗ್ಲೇ ಹೇಳಿದ ಹಾಗೆ ನೆಗೆಟಿವ್ ಪಾಯಿಂಟ್ಸ್ ಒಂದಿದು, ಮತ್ತೆ ಇನ್ನೊಂದು ಇಷ್ಟೊಂದು ದೊಡ್ಡ ವೈರ್ ಅನ್ನ ನಾವು ಹೆಲ್ಮೆಟ್ ಒಳಗೆ ಸುತ್ತಬೇಕು. ಸೊ ಅದು ತುಂಬಾನೇ ಕಷ್ಟ. ಹಾಗೇನೆ ನಿಮ್ಗೆ ಬೆಸ್ಟ್ ಮೈಕ್ ಅಂದ್ರೆ ಈ ಮೌನ AU400 ಆಯ್ತಾ. ಜಾಸ್ತಿ ಜನ ಯೂಸ್ ಮಾಡೋದು ಮೌನ AU400. ಅದು ಬಿಟ್ಟು ನಿಮ್ಗೆ ಸೋನಿ ಅವ್ರದ್ದು ಕೂಡ ಸಿಗ್ತದೆ 2500ಗೆ. ಬಟ್ ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ನಿಮ್ಗೆ ಈ ಬ್ರೇಡರ್ ಅನ್ನ ಯೂಸ್ ಮಾಡ್ಬೋದು. ಜಸ್ಟ್ 190 ರುಪೀಸ್, 192 to 193 ರುಪೀಸ್, 190 ಅಂತ ಇಟ್ಕೊಳ್ಳೋದು, 190 ರುಪೀಸ್ಗೆಲ್ಲ ಸಿಗ್ತದೆ. ಸೊ ಇದು ಆಫರ್ ಅಲ್ಲಿ ಆದ್ರೆ ನಿಮ್ಗೆ ಕೆಲವೊಮ್ಮೆ 2 ಸಿಗ್ತದೆ 200 ರುಪೀಸ್ಗೆಲ್ಲ. ಸೊ ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನ ಬ್ರೇಡರ್ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಓಪನ್ ಮಾಡಿದ್ದೇನೆ ಆಯ್ತಾ. ಸೊ ಈಗ ಇದನ್ನ ಹೊರಗಡೆ ನಾವು ರೋಡಲ್ಲಿ ಟೆಸ್ಟ್ ಮಾಡುವ, ಯಾವ ಮೈಕ್ ಯಾವ ತರ ಕೇಳ್ತದೆ ಅಂತ. ಸೊ ಹೋಗುವ ಬನ್ನಿ. ಈಗ ನಾವು ಈ ಮೈಕನ್ನು ಟೆಸ್ಟ್ ಮಾಡುವ. ಸೊ ಟೆಸ್ಟ್ ಮಾಡಲಿಕ್ಕೆ ನಮ್ಮದೇ ಸಿಟಿಗೆ ಬಂದಿದ್ದೇನೆ, ಮಂಗಳೂರಿಗೆ. ಸೊ ಒಂದೊಂದು ಸ್ಪೀಡಲ್ಲಿ ಟೆಸ್ಟ್ ಮಾಡುವ. ಸೊ ಈಗ ನಾನು 20ಅಲ್ಲಿ ಹೋಗ್ತಾ ಇದ್ದೇನೆ. ಸೊ 20ಅಲ್ಲಿ ನನ್ನ ವಾಯ್ಸ್ ಯಾವ ಥರ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಸಿಟಿ ಒಳಗೆ ಸ್ವಲ್ಪ ಫಾಸ್ಟ್ ಹೋಗೋದು ಸ್ವಲ್ಪ ಕಿರಿಕಿರಿ.
ನೋಡಿ 50ಅಲ್ಲಿ ಹೋಗ್ತಾ ಇದ್ದಾನೆ. ಸೊ ಇದು ನನ್ನ ಮಾತು. ಸೊ ಮಂಗಳೂರು ಬಗ್ಗೆ ಏನು ಹೇಳಬೇಕು ಹೇಳಿ. ಸೊ ನಾವೆಲ್ಲ ಊರನ್ನು ಎಕ್ಸ್ಪ್ಲೋರ್ ಮಾಡಿ ಮಂಗಳೂರನ್ನು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸೊ ಈಗ ನಾನು 20-30ಅಲ್ಲಿ ಹೋಗ್ತಾ ಇದ್ದೇನೆ, ಸ್ವಲ್ಪ ಫಾಸ್ಟ್ ಹೋಗ್ತೇನೆ. 53ಅಲ್ಲಿ ಯಾವ ಥರ ಕೇಳ್ತದೆ ನೋಡಿ. ಹಲೋ ಹಲೋ ಗೈಸ್, ಹಾಯ್, ಹಲೋ 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 ಹಲೋ, ಹೇಗಿದ್ದೀರಾ? ಮತ್ತು ಮಂಗಳೂರಿಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಹೀಗೆ ಇದೆ ಇದರ ಮೈಕ್ನ ಕ್ವಾಲಿಟಿ. ಈಗ ನಾವು ನಮ್ಮ ಬೇರೆ ಮೈಕ್ನ ಕ್ವಾಲಿಟಿ ನೋಡೋ ಬನ್ನಿ. ಹಾಯ್, ನಮಸ್ತೆ ವೀಕ್ಷಕರೇ. ನಾವೀಗ ಚಾರ್ಮಾಡಿ ಘಾಟಲ್ಲಿದ್ದೇವೆ. ಸೊ ಚಾರ್ಮಾಡಿ ಅಂತ ಹೇಳುವಾಗ ನಮಗೆ ಜಾಸ್ತಿಯಾಗಿ ನೆನಪು ಬರೋದೆ ಇಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳು ಮತ್ತು ಇಲ್ಲಿ ಆವರಿಸಿದಂತಹ ಮಂಜು ಮತ್ತು ಇಲ್ಲಿ ಇರುವಂತಹ ಕೆಲವೊಂದು ಕಾಡು ಪ್ರಾಣಿಗಳು. ಬಟ್ ಇಲ್ಲಿ ಈ ಚಾರ್ಮಾಡಿಯಲ್ಲಿ ಕೆಳಗಡೆ ಹೋದರೆ ಉಜಿರೆ, ಮೇಲೆಗಡೆ ಬಂದರೆ ಕೊಟ್ಟಿಗೆಹಾರ, ಅದರ ಮಧ್ಯೆ ಯಾವುದೇ ಊರಿಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಹಾಗಲ್ಲ, ಇಲ್ಲೊಂದು ಸಣ್ಣದಾದೊಂದು ಊರಿದೆ. ಈ ಊರಲ್ಲಿ ಒಂದು 36-37 ಮನೆಗಳಿದೆ. ಆ ಊರ ಕಡೆ ನಿಮಗೆ ಕರ್ಕೊಂಡು ಹೋಗ್ತೇನೆ ಆಯಿತಾ. ನೇಚರ್ ಏನೆಲ್ಲ ಕ್ರಿಯೇಟ್ ಮಾಡಿದೆ, ಯಾವುದಕ್ಕೆ ನಾವು ನೋಡಬೇಕು ಅಂತ. ನಾವು ಮನೆಯಲ್ಲೇ ಕೂತ್ಕೊಂಡು ನೋಡೋದೇನು, ರೀಲ್ಸ್, ವೀಡಿಯೋಸ್, ನೆಟ್ಫ್ಲಿಕ್ಸ್ ಅಷ್ಟೇ. ಈ ಥರ ಜಾಗಗಳಿದೆ, ಬನ್ನಿ ಸುತ್ತಾಡಿ ನೋಡಿ, ಇಲ್ಲಿನ ಪ್ರಾಬ್ಲಮ್ಸ್ಗಳನ್ನು ನೋಡಿ, ಇಲ್ಲಿನ ಪ್ರಕೃತಿ ಸೌಂದರ್ಯ ನಡುವೆ ಇರುವಂತಹ ಖುಷಿಯನ್ನು ನೋಡಿ. ಇವತ್ತು ನೋಡಿ, ನಾನು ರೈಡ್ ಬಂದಾಗ ಮೊಬೈಲ್ ಇರೋದೇ ನೆನಪು ಹೋಗ್ತದೆ. ಸೊ ನೋಡಿದ್ರಿ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ. ಸೊ ನಾನು 3 ಮೈಕನ್ನು ನಿಮಗೆ ಯಾವ ಥರ ವರ್ಕ್ ಆಗುತ್ತೆ, ನಿಮಗೆ ಯಾವುದು ಹೆಲ್ಪ್ ಆಗುತ್ತೆ ಅಂತ ತೋರಿಸಿದೆ. ಈ 3 ಮೈಕ್ನ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿದೆ. ಈಗಲೇ ಹೋಗಿ ನಿಮ್ಗೆ ಯಾವ್ದು ಬೇಕು ಅದನ್ನು ಪರ್ಚೇಸ್ ಮಾಡಿ. ಹಾಗೇನೆ ನೀವು ಮೋಟೋ ಬ್ಲಾಗರ್ ಅಂತ ಆದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬೈ ಬೈ.